ಸರ್ವ ಜನಾಂಗದ ತೋಟ ಎಂದರೆ ಕರ್ನಾಟಕವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ಕವಿ ಕುವೆಂಪು ಅವರು ನೀಡಿದ ಸಂದೇಶದಂತೆ ಕ್ಷೇತ್ರದ ಶಾಸಕರಾದ ಟಿ ರಘುಮೂರ್ತಿರವರು ಚುನಾವಣೆಗೆ ಸ್ಪರ್ಧಿಸುವ ಮುಂಚೆಯೇ ಕ್ಷೇತ್ರದ ಎಲ್ಲ ಸಮುದಾಯದ ಮನಸ್ಸು ಗೆದ್ದು ಚುನಾವಣೆಗೆ ಸ್ಪರ್ಧಿಸಿ ಗೆಲುವು ಸಾಧಿಸಿ 3 ಬಾರಿ ಹ್ಯಾಟ್ರಿಕ್ ಗೆಲುವು ಸಾಧಿಸಲು ಅವರ ಅಭಿವೃದ್ಧಿ ಕೆಲಸಗಳೇ ಶ್ರೀರಕ್ಷೆಯಾಗಿದ್ದು ಎಲ್ಲ ಸಮುದಾಯಗಳಿಗೆ ಸಮುದಾಯ ಭವನಗಳ ನಿರ್ಮಾಣ, ವಸತಿ, ಶಿಕ್ಷಣ ಅಭಿವೃದ್ಧಿಗೆ ಹೆಚ್ಚು ಹೊತ್ತು ಕೊಟ್ಟಿದ್ದಾರೆ. ಕೋಲಾರದಿಂದ ಇಲ್ಲಿಗೆ ಬಂದು ಶಾಸಕರ ವಿರುದ್ಧ ಮಾತನಾಡಬೇಕಾದರೆ ಎಚ್ಚರಿಕೆಯಿಂದ ಮಾತನಾಡಬೇಕು. ಡಿಎಸ್ಎಸ್ ಮುಖಂಡ ಹಾಗೂ ನಗರಸಭೆ ನಾಮನಿರ್ದೇಶನ ಸದಸ್ಯ ವೀರಭದ್ರಪ್ಪ ಕೋಲಾರದ ಸಂದೇಶ್ ವಿರುದ್ಧ ಕಿಡಿಕಾರಿದ್ದಾರೆ. ಜನಾಂಗದ ಬಂಧುಗಳಲ್ಲಿ ನಾನು ಒಂದು ವಿನಂತಿ ಮಾಡ್ಕೊಳ್ತೇನೆ. ಈ ಹಿಂದೆ ಯಾರೋ ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ ಬೇರೆ ಬೇರೆ ರಾಜ್ಯದ ಸಂಘಟನೆಗಳು ಬಂದಿದ್ದಾರೆ ಅಂತೇಳಿ ಅವರೆಲ್ಲ ಕೆಲಸ ಮಾಡೋದು. ಇಲ್ಲಿರ್ತಕ್ಕಂಥ ಚಳ್ಳಕೆರೆ ತಾಲೂಕಿನ ಜನಪ್ರಿಯ ಶಾಸಕರು ರಘುಮೂರ್ತಿ ಸಾಹೇಬರು ಇಡೀ ಮಾದಿಗರಿಗೆ ಒಂದು ರೀತಿ ಶಕ್ತಿ ಇದೆ. ಮಾದಿಗರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಒಂದು ರೀತಿ ಫೀಡ್ಬ್ಯಾಕ್ ಥರ ಮಾರ್ಗದರ್ಶಕರಾಗಿ ನಮ್ಮ ಜೊತೆ ಕೆಲಸ ಮಾಡ್ಕೊಂಡಿದ್ದಾರೆ. ಯಾರೋ ಒಬ್ರು ಬರ್ತಾರೆ ಅಂತೇಳಿ ಅವ್ರ ಪರವಾಗಿ ಬಂದಾಗ ಅಲ್ಲೇನೋ ಆಗಾಗ್ಬಿಡುತ್ತೆ, ಈಗ ಮಾಡ್ತೀನಿ ಅಂತ ಅನ್ನೋದು ಅದು ಒಂದು ರೀತಿ ಖಂಡನೀಯ. ಅವನು ಕೋಲಾರ ಸಂದೇಶು ಅವನಂತ ದೊಡ್ಡ ಏನು ಪ್ರಭಾವಿ ಸಂಘಟನೆ ಅನ್ನಲ್ಲ. ಅವನು ಯಾವ ಸಂಘಟನೆ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಈಗ ನೋಡ್ಕೋಬೇಕಾಗಿದೆ. ಮಿಸ್ಟರ್ ಸಂದೇಶ್ ಅವರೇ, ಚಳ್ಳಕೆರೆ ತಾಲೂಕಿನ ಇತಿಹಾಸ ತಮಗೆ ಗೊತ್ತಿರಲಿ, ನಿಮಗೆ ಗೊತ್ತಿಲ್ಲ. 2013ರಿಂದ ಜನಪ್ರಿಯ ಶಾಸಕರಾದ ರಘುಮೂರ್ತಿ ಸಾಹೇಬರು ನಮಗೆ ಜನಾಂಗಕ್ಕೆ ವಿಶ್ವಾಸನೀಯ ಕೆಲಸಗಳನ್ನು ಮಾಡಿದ್ದಾರೆ. ಅವರಿಗೆ ಚಳ್ಳಕೆರೆ ಕ್ಷೇತ್ರದ ಅಭಿವೃದ್ಧಿಯ ಅಧಿಕಾರ, ಸಮುದಾಯ ಭವನಗಳ ಸರ್ದಾರ ಅಂತಲೂ ಸಾಕಷ್ಟು ಹೆಸರುಗಳಿದೆ. ಈ ಬರದ ನಾಡಿಗೆ ಭಗೀರಥರಾಗಿದ್ದಾರೆ. ಅಂತಹ ಎಲ್ಲ ಕೆಲಸಗಳನ್ನು ಮಾಡಿರ್ತಕ್ಕಂಥ ನಮ್ಮ ಸಾಹೇಬರ ಬಗ್ಗೆ ತಾವು ಮಾತನಾಡಿರೋದು ನಾವು ಈ ಮೂಲಕ ಟೀಕಿಸ್ತೇವೆ. ಏನು ಗಂಜಗುಂಟೆ ಗ್ರಾಮದಲ್ಲಿ ಏನಾಗಿದೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಗಂಜಗುಂಟೆ ಗ್ರಾಮದಲ್ಲಿ ಈ ಹಿಂದೆ ಹಲವಾರು ಬಾರಿ ಸಾಹೇಬರು, ರಘುಮೂರ್ತಿ ಸಾಹೇಬರು ಸಭೆ ಮಾಡಿದ್ದಾರೆ. ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ದಾರೆ, ನಮ್ಮವರ ಜೊತೆಗೆ ಸಭೆ ಮಾಡಿದ್ದಾರೆ. ಅಲ್ಲಿ 3 ಎಕರೆನ ಸಪ್ರೇಟ್ ಆಗಿ ಲಿಡ್ಕರ್ ಏರಿಯಾ ಮಾಡಬೇಕು ಅಂತೇಳಿ ಮಾಡಿ ಅವತ್ತು ಲಿಡ್ಕರ್ಗೆ ಪತ್ರ ಬರೆದಿದ್ದಾರೆ. ನಮ್ಮ ರಘುಮೂರ್ತಿ ಸಾಹೇಬರು ಲಿಡ್ಕರ್ ಚೇರ್ಮನ್ಗೆ ಪತ್ರ ಬರೆದಿದ್ದಾರೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಮೊದಲು ನೀವು ಮಾಡೋದಾದ್ರೆ, ನೀವು ದಲಿತರ ಪರವಾಗಿ ಕೆಲಸ ಮಾಡೋದಾದ್ರೆ ಈ ಅಧಿಕಾರಿಗಳಿಗೆ ಭೇಟಿಯಾಗಿ ಜನನು ಹೇಳ್ತಾರೆ, ನಮ್ಮವರು ಹೇಳ್ತಾರೆ ನಮ್ಗೆ ಸೈಟ್ ಇಲ್ಲ, ಅದಿಲ್ಲ ಅಂತ. ಅಧಿಕಾರಿಗಳ ಜೊತೆಗೆ ಕೂಲಂಕುಷ ಮಾತಾಡಿ ನೀವು ಪೂರ್ವಾಪರ ಆಲೋಚನೆ ಇಲ್ದಂಗೆ ಬಂದು ಏಕಾಏಕಿ ನೀವು ಮಾತಾಡೋದು, ನಮ್ಮ ಮಾನ್ಯ ಶಾಸಕರು ಆ ರೀತಿ ಮಾಡಿದ್ದಾರೆ, ಈ ರೀತಿ ಮಾಡೋದು ಅಂತ ಬೊಬ್ಬೆ ಹೊರಿಸೋದು ಏನಿಲ್ಲ. ಮಿಸ್ಟರ್ ಸಂದೇಶ್, ನಾವು ಬಹಳಷ್ಟು ಜನ ದಲಿತರಿದೀವಪ್ಪ ಈ ತಾಲೂಕಲ್ಲಿ. ನಾವು ಈ ಹಿಂದೆ ಹಲವಾರು ಬಾರಿ ಇದ್ರ ಬಗ್ಗೆ ಶಾಸಕರು ಮಾತನಾಡಿದ್ದೇವೆ. ಅದು ಮುಂದುವರೆದ ಭಾಗವಾಗಿ ಬೆಂಗಳೂರಿಗೆ ಪತ್ರವ್ಯವಹಾರ ನಡೆದಿದೆ. ಇದೆಲ್ಲ ತಿಳಿದಲೆ ಏಕಾಏಕಿ ಬಂದು ನೀವು ಇದು ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ, ಅನಿರ್ದಿಷ್ಟ ಅವಧಿ ಮಾಡ್ತೀನಿ, ಹಾಗೆ ಹೀಗೆ ಅಂದರೆ ಇವೆಲ್ಲ ಚಳ್ಳಕೆರೆ ತಾಲೂಕಿನಲ್ಲಿ ಮಾದಿಗರು ಬಹಳ ಬಲಿಷ್ಠವಾಗಿದ್ದೀವಿ. ನಾವು ಬೇರೆ ಜಿಲ್ಲೆಯಿಂದ ಬಂದು ಹೇಳ್ತಕ್ಕಂಥವ್ರನ್ನ ನಾವೇನು ಕೇಳಲ್ಲ. ಇದನ್ನ ದಯಮಾಡಿ ಅರ್ಥ ಮಾಡ್ಕೋಬೇಕು. ಮಾನ್ಯ ಕೋಲಾರದ ಸಂದೇಶ್ ಅವರೇ, ಶಾಸಕರ ಬಗ್ಗೆ ನೀವು ವಿನಾಕಾರಣ ಈ ರೀತಿ ಮಾತನಾಡೋದನ್ನ ನಾವು ಉಗ್ರವಾಗಿ ಖಂಡಿಸ್ತೇನೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾವು ತಕ್ಕ ಪಾಠ ಕಲಿಸ್ಬೇಕಾಗ್ತದೆ ತಮಗೆ. ಈ ಸಂದರ್ಭ ಇಲ್ಲಿ ಚೆನ್ನಾಗಿದೆ. ನೀವು ಇಲ್ಲಿ ಬಂದು ಯಾವುದೋ ಡಿಸ್ಟರ್ಬೆನ್ಸ್ ಮಾಡೋದು ಒಂದು ರೀತಿ ಇದು ಅಲ್ಲ ಅನ್ನೋದ್ರ ಬಗ್ಗೆ ಈ ಮುಖೇನ ನಾನು ತಮ್ಮಲ್ಲಿ ಮಾಧ್ಯಮದ ಮುಖೇನ ನಾನು ಹೇಳ್ತೇನೆ, ಇಷ್ಟಪಡ್ತೇನೆ. ನಮಸ್ಕಾರ.